ಆಗಿರುವಂತ ಇಕ್ಬಾಲ್ ಅನ್ಸಾರಿ ಅವರು ಕೆಲವೊಂದು ಮಾತುಗಳನ್ನ ಮಾತಾಡ್ತಾ ಇದ್ರು. ಬಹಳ ಏಕವಚನದಲ್ಲಿ ಅವ ಇವ ಎಲ್ಲಿದ್ರು ಕೂಡ ನೋಡ್ರಿ ಅಂತೇಳಿ ನನ್ನ ಅಕ್ಕ ತಂಗಿರಿಗೆ ನಾನು ಏನೋ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಅಂತ ಮಾತಾಡ್ತಾ ಇದ್ರು. ನಾನು ಕೂಡ ಲೇ ಇಕ್ಬಾಲ್ ಅಂತ ಅನ್ಬೇಕಂದ್ರೆ ಒಂದೇ ಸೆಕೆಂಡ್ ನನಗೆ ಟೈಮ್. ಏನ್ ಜಾಸ್ತಿ ಸಮಯ ನನಗೇನು ಬೇಕಾಗಿಲ್ಲ. ನಿನ್ನಂತ ಏಕವಚನದಲ್ಲಿ ಮಾತಾಡಿ ರಾತ್ರಿ ಹೊತ್ತು ಮಾತ್ರ ಕೆಲಸ ಮಾಡೋ ರಾಕ್ಷಸರಂತ ರಾಜಕೀಯ ನಾಯಕರನ್ನ ಬಳ್ಳಾರಿಯಲ್ಲಿ ಶಾಶ್ವತವಾಗಿ ಅವ್ರ ಮನೆಯಲ್ಲಿ ಕೂಡಿಸಿದ್ವಿ ನಾವು. ಇವತ್ತು ನಾನು ಗಂಗಾವತಿಗೆ ಬಂದಿರುವಂಥದ್ದು 12 ವರ್ಷಗಳ ನಂತರ ರಾಜಕೀಯ ಪುನರ್ಜನ್ಮ ಪಡೆಯೋದಕ್ಕೆ. ನಾನು ಇಲ್ಲಿಗೆ ಬಂದಿದ್ದು ಪರಣ್ಣ ಅವ್ರನ್ನ ಸೋಲಿಸ್ಲಿಕ್ಕೆ ನಾನು ಬಂದಿಲ್ಲ, ಇಕ್ಬಾಲ್ನ ಸೋಲಿಸ್ಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ತಮಗೆಲ್ಲ ಗೊತ್ತಿರಬಹುದು, ನಾನು ಯಾವುದೇ ಚುನಾವಣಾ ಪ್ರಚಾರದಲ್ಲಿ ಪರಣ್ಣ ಅವ್ರ ಬಗ್ಗೆ ನಾನು ಒಂದು ಮಾತನ್ನು ಕೂಡ ನಾನು ಎಲ್ಲೂ ಕೂಡ ನಾನು ಮಾತಾಡಲಿಲ್ಲ ಬಂಧುಗಳೇ. ನಾನು ಮತ್ತು ಇವಾಗ ಅವನಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಸಾರಿ, ಅವನಂತ ನಾನು ಅಂದಿದ್ದು ತಪ್ಪು. ಇಕ್ಬಾಲ್ ಅನ್ಸರ್ ನನಗಿಂತ ವಯಸ್ಸಲ್ಲಿ ದೊಡ್ಡವನು. ತಲೆ ಕೆಟ್ಟೋಗ್ಬಿಟ್ಟು ಇವಾಗ ಏನ್ ಮಾಡ್ತಾ ಇದ್ದಾನೆ, ದಿನಾ ಬೆಳಿಗ್ಗೆ ಒಂದು ಆಡಿಯೋ ಬಿಡುಗಡೆ ಮಾಡ್ತಾನೆ. ಬಂಧುಗಳೇ, ಶ್ರೀನಾಥ್ ಮತ್ತು ಮಲ್ಲಿಕಾರ್ಜುನ್ ನಾಗಪ್ಪ ಏನ್ ಮಾಡ್ತಾ ಇದ್ದಾರೆ ಅದು ಡೂಪ್ಲಿಕೇಟ್ ಕಾಂಗ್ರೆಸ್, ನಂದು ಒರಿಜಿನಲ್ ಕಾಂಗ್ರೆಸ್, ಯಾರು ಅವ್ರ ಮೀಟಿಂಗ್ ಹೋಗ್ಬೇಡ್ರಿ ಅಂತೇಳಿ ದಿನಾ ಒಂದು ಆಡಿಯೋ ಬಿಡುಗಡೆ ಮಾಡಿ ಒಯ್ಕೊಂತ ಇದ್ದಾನೆ. ಅಂದ್ರೆ ಇವತ್ತು ಅವರು ಮಾರೋಗಿದ್ದಾರೆ, ಫುಟ್ಬಾಲ್ಗೆ ಮಾಡಿದ್ದಾರೆ, ಇವಾಗ ಬಿಜೆಪಿಗೆ ಮಾಡಿಬಿಡ್ತಾರೆ ಅಂತ ಹೇಳಿ. ಅಂದ್ರೆ ಹೇಗಾಗ್ಬಿಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾನು ಹೇಳ್ಬೇಕಂತಂದ್ರೆ ಹುಚ್ಚಾಗ್ಬಿಟ್ಟಿದ್ದಾನೆ.